1000 ವರ್ಷಗಳ ಯುದ್ಧದ ಇತಿಹಾಸ. ಅದರಲ್ಲಿ ಕದನಗಳೆಷ್ಟೋ ನಡೆದಿವೆ, ಎಷ್ಟೋ ನೆತ್ತರ ಹರಿದಿದೆ. ಆದರೆ ನಮ್ಮ ನೆನಪಲ್ಲಿ ಉಳಿಯೋದು ಇಬ್ಬರೇ. ಭಯ ಹುಟ್ಟಿಸಿದವನು, ಭಯ ಸಾಯಿಸಿದವನು. ಇವನು ಅವೆರಡನ್ನೂ ಮಾಡಿದ್ದ. ನಮಸ್ಕಾರ ಗುರುವೇ. ಇವತ್ತು ನಾವು ನಮ್ಮ ಕರ್ನಾಟಕದ ಸಿದ್ಧವಾದ ಜಾಗದಿದ್ದೇವೆ. ಅದೇ ಹಂಪಿ. ಹಂಪಿ ಅಂತ ನೆನಪಾದ ತಕ್ಷಣ ನಿಮಗೆ ಫಸ್ಟ್ ನೆನಪಾಗದೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯ ಅಂತ ನೆನೆಸ್ಕೊಂಡಾಗ ನಮಗೆ ನೆಕ್ಸ್ಟ್ ನೆನಪಾಗದೆ ನಮ್ಮ ಶ್ರೀಕೃಷ್ಣ ದೇವರಾಯ ಅಂತ ನೆನಪಾದಾಗಲೇ ನಮಗೆ ಫಸ್ಟ್ ನೆನಪಾಗದೆ ಅದು ಹೇಳಿ ರೋಡಲ್ಲಿ ಚಿನ್ನ ಮಾರೋದು ಗುರು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದೆ ಇಲ್ಲಿದೆಯಲ್ಲ, ಅಲ್ಲಿಂದ ಹಿಡಿದು ಇನ್ನು ಮುಂದೆನೂ ಕೂಡ ಇದೆ, ಅಲ್ಲೆಲ್ಲ ಫುಲ್ಲೆಲ್ಲ ಇದೆ. ಅಲ್ಲಿಂದ ಸೀದಾ ಈ ಮಂಟಪಗಳಿದಾವಲ್ಲ, ಇವಕ್ಕೆಲ್ಲ ಸಾಲು ಮಂಟಪಗಳು ಅಂತ ಕರೀತಾರೆ. ಇದೇ ಜಾಗದಲ್ಲಿ ಗುರುವೇ ಶ್ರೀಕೃಷ್ಣ ದೇವರಾಯ ಇದ್ದಂಥ ಕಾಲದಲ್ಲಿ ಈ ರೋಡ್ ಬೀದಿ, ಇದೇ ವಿರೂಪಾಕ್ಷ ಟೆಂಪಲ್ ಹೋಗೋ ರೋಡು, ಇಲ್ಲಿರೋ ಈ ಬೀದಿ ಮಳಿಗೆಗಳಿದಾವಲ್ಲ, ಇದೇ ಆ ಜಾಗ. ಇಲ್ಲೇ ಚಿನ್ನ ವಜ್ರ ವೈಡೂರ್ಯಗಳನ್ನ ಸೇರಲ್ಲಿ ಅಳದು ಮಾರ್ತಾ ಇದ್ದಿದ್ದು. ಇಲ್ಲಿ ನಾರ್ಮಲ್ ಮಾರ್ಕೆಟು ಕೂಡ ಆ ಕಡೆ ಸೈಡಲ್ಲಿದೆ. ಇಲ್ಲಿ ಚಿನ್ನಗಳನ್ನ ಮಾರ್ತಾ ಇದ್ದಿದ್ದು ಇದೇ ಜಾಗ. ಸೊ ಇದು ಕೆಲವು ಕಡೆ ಎಲ್ಲ ಅಲ್ಲಿ ಒಂದು ಫ್ಲೋರ್ ಇದೆ, ಕೆಲವು ಕಡೆ 2 ಫ್ಲೋರ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ 2 ಫ್ಲೋರ್ ಇದೆ. ಇಲ್ಲಿಂದ ಸೀದಾ ಹೋದರೆ ವಿರೂಪಾಕ್ಷ ಟೆಂಪಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ವಿರೂಪಾಕ್ಷ ಟೆಂಪಲ್ ಇಂಡಿಯಾದಲ್ಲೇ ತುಂಬ ಹಳೆ ಟೆಂಪಲ್ ಅಂತ ಎಲ್ಲ ಕಡೆ ಹೇಳ್ತಾರೆ. ಹಂಪಿ ಅಂತ ಬಂದರೆ ಆ್ಯಕ್ಚುಲಿ ವಿರೂಪಾಕ್ಷ ಟೆಂಪಲ್ಲೇ ಒನ್ ಆಫ್ ದ ಸಿಕ್ಕಾಪಟ್ಟೆ ಓಲ್ಡೆಸ್ಟ್ ಟೆಂಪಲ್ಲು ಮತ್ತು ಮೇನ್ ಟೆಂಪಲ್ಲು. ವಿರೂಪಾಕ್ಷ ಟೆಂಪಲಿಗೆ ಬಂದಮೇಲೆ ಇಲ್ಲಿರೋ ಆನೆ ನೋಡದೆ ಹೋಗೋಕ್ಕಾಗುತ್ತಾ? ಆನೆ ಹೆಸರು ಲಕ್ಷ್ಮಿ ಅಂತ. ಟೈಮು ಸಂಜೆ ಆಗಿದೆ, ಅದಕ್ಕೆ ಸ್ನ್ಯಾಕ್ಸ್ ತಿಂತಾಯಿದೆ ನೋಡಿ. ಅಲ್ಲಿ ಲಕ್ಷ್ಮಿ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟೆ. ನಮಸ್ಕಾರ ಗುರುವೇ, ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜಾಗ ಆದಂಥ, ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಕಲ್ಲಿನ ರಥ ಮತ್ತು ಮ್ಯೂಸಿಕಲ್ ಪಿಲ್ಲರ್ಸ್ ಇರೋವಂಥ ಜಾಗ ಇದು. ಇಲ್ಲಿ ನೋಡ್ತಿರ್ಬೋದು ಎಲ್ಲ ಫಾರಿನರ್ಸು ಬೇರೆ ಬೇರೆ ಜಾಗಗಳಿಂದೆಲ್ಲ ಬಂದು ಕಲ್ಲಿನ ರಥ ಹಂಪಿಲಿ ಮೇಯ್ನ್ ಫೋಕಸಿಂಗ್ ಅಂದರೆ ಕಲ್ಲಿನ ರಥ ಮತ್ತು ಇಲ್ಲಿರೋ ಮ್ಯೂಸಿಕಲ್ ಪಿಲ್ಲರ್ಸು. ಸೊ ಈ ಕಲ್ಲಿನ ರಥದ ಬಗ್ಗೆ ಅಫ್ಕೋರ್ಸ್ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಹುಡುಗರಿಗೂ ಗೊತ್ತೇ ಇರುತ್ತೆ. ಯಾಕೆಂದರೆ ಅವರೆಲ್ಲ ಸ್ಕೂಲ್ಗಳಲ್ಲೂ ಕಾಲೇಜ್ಗಳಲ್ಲೂ ಮಿಡಲ್ ಸ್ಕೂಲ್ಗಳಲ್ಲೆಲ್ಲ ಓದೇ ಇರ್ತೀರ. ಅಲ್ಲ ಗುರು, ನಮ್ಮ ಮನೇಲಿ ನಮಗೆ ಬಾತ್ರೂಮ್ಗಳು 10x10 20x20 ಇರುತ್ತೆ ಅಷ್ಟೇ. ಅವಾಗಿನ ಕಾಲದಲ್ಲಿ ರಾಣಿಯರಿಗೆ ಸ್ನಾನ ಮಾಡೋಕ್ಕೆ ಅಂತ ಅರಮನೆ ರೇಂಜಿಗೆಲ್ಲ ಮನೆ ಕಟ್ಟಿದ್ದಾರೆ ಹುಡುಗರು. ದಿಸ್ ಇಸ್ ಅ ಕ್ವೀನ್ಸ್ ಬಾತ್. ಇದು ಕ್ವೀನ್ಸ್ ಬಾತ್ ಅಂತೆ. ರಾಣಿಯರು ಅವಾಗಿನ ಕಾಲದಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಜಾಗ. ಇದೇ ಒಂದೊಳ್ಳೆ ಮ್ಯಾನ್ಷನ್ ಇದ್ದಂಗೆ ಇದೆಯಲ್ಲಪ್ಪ ದೇವ್ರೆ. ಮೋಸ್ಟ್ಲಿ ಈ ಟ್ರೆಂಚ್ ಎಲ್ಲ ಹೊಡೆದಿರೋದು ಯಾರು ರಾಣಿ ಸ್ನಾನ ಮಾಡ್ತಿರೋದನ್ನ ಮೋಸ್ಟ್ಲಿ ಹಾರಿ ನೋಡೋಕ್ಕಾಗಬಾರ್ದು, ಇಲ್ಲೇ ನೀರು ಬಿಡ್ತಾರೆ ಮೋಸ್ಟ್ಲಿ. ನೀರು ಇಲ್ಲ ಏನಾದರೂ ಬೆಂಕಿ ಹಾಕ್ತಿದ್ರು ಅನ್ಸುತ್ತೆ ಈ ಜಾಗದಲ್ಲಿ. ಹಾರ್ಗೀರ್ ನೋಡಬೇಕು ಅನ್ಸಿದ್ರೆ ಇಲ್ಲೇ ಬಿದ್ದೋಗ್ಬಿಡ್ಲಿ ಅಂತ. ಇದು ಅಫ್ಕೋರ್ಸ್ ರಾಣಿ ಹೋಗೋ ಗೇಟ್ ಇರ್ಬೋದು. ನಮಗೆಲ್ಲ ಮನೇಲಿ ಬೆಡ್ರೂಮ್ ಅಷ್ಟು ಬಾತ್ರೂಮ್ ಇದು, ಬಾತ್ರೂಮ್ ಒಳಗೆ ಟಾಯ್ಲೆಟೂ ಇರುತ್ತೆ. ಅವಾಗಿನ ಕಾಲದ ರಾಣಿಯರಿಗೆ ಸ್ನಾನ ಮಾಡೋಕ್ಕೆ ಅಂತಾನೆ ಅರಮನೆಯಿಂದ 5-6 ಕಿಲೋಮೀಟ್ರು ದೂರದಲ್ಲಿ ಒಂದು ದೊಡ್ಡ ಸೈಟು, ಇಷ್ಟು ದೊಡ್ಡದಾಗಿರೋ ಅಂತ ಒಂದು ರಾಣಿ ಸ್ನಾನ ಮಾಡಕ್ಕೆ ಅಂತಾನೆ ಒಂದು ಬಂಗ್ಲಾ ಕಟ್ಟಿದಾರಲ್ಲ. ವಿಜಯನಗರ ಸಾಮ್ರಾಜ್ಯ ಅಂದ್ರೆ ಹಿಂಗೆ ಕಮ್ಮಿನಾ?
ಅವಾಗಿನ ಕಾಲದಲ್ಲೇ ರೋಡಲ್ಲೇ ಚಿನ್ನ ವಜ್ರ ವೈಢೂರ್ಯನೆಲ್ಲ ಸೇರಲ್ಲಿ ಹಳದೆಲ್ಲ ಕೊಡ್ತಿದ್ದಂಥ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಓ ಬ್ರೋ, ಕ್ವೀನ್ಸ್ ಪಾತಲ್ಲಿ ಹೋಮ್ ಸ್ಟೇ ಮಾಡಿದೆ. ಇದೇ ನೋಡ್ರಪ್ಪ ಕ್ವೀನ್ಸ್ ಬಾತು. ಸದ್ಯಕ್ಕಿಲ್ಲಿ ಆ ಕ್ವೀನ್ಸು ಇಲ್ಲ ಬಾತ್ ಮಾಡಕ್ಕೆ, ನೀರು ಇಲ್ಲ ಬಾತ್ ಮಾಡಕ್ಕೆ. ಮೊನಾಲಿಥಿಕ್ ಸ್ಟೋನ್ ಡೋರ್ ಅಂದ್ರೆ ಏನ್ ಗೊತ್ತಾ? ಒಂದೇ ಕಲ್ಲಲ್ಲಿ ಕೆತ್ತಿರೋ ಡೋರ್ ಅಂತ. ಈ ಡೋರ್ ನೋಡ್ ಗುರು ಹೆಂಗಿದೆ. ನಮ್ಮನೆ ಡೋರು ಇದಾವೆ, 2 ಸಲ ಜೋರಾಗಿ ಗುದ್ದುದ ಅಂದ್ರೆ ಮುರ್ಕೊಂಡು ಹೋಯ್ತವೆ. ಅಲ್ಲ, ನಾವು ಒಂದು ನಾರ್ಮಲ್ ವುಡನ್ ಡೋರ್ನೇ ಸಿಂಗಲ್ ಪೀಸಲ್ಲಿ ಮಾಡಕ್ ಆಗಲ್ಲ. ಕೆತ್ತಿದಾರಲ್ಲ ಗುರು, ಕರ್ನಾಟಕದ ಶಿಲ್ಪಕಲೆಗೆ ಮೆಚ್ಚಲೇಬೇಕು ಗುರು. ಸೆಲ್ಯೂಟ್. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. సిగముడి విడిచిన శిఖరపు జల సిరిధారల్ని జటాజూటంలా ఢీకొని సవాలని తెగించి నీ వైపు దూసుకొస్తున్న ನಮಸ್ಕಾರ ಗುರುವೆ. ಇವಾಗ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ ಅಂದರೆ ಇದು ತುಂಬ ಸ್ಪೆಷಲ್ ಪ್ಲೇಸು. ಇಡೀ ರಾಮಾಯಣನೇ ಸ್ಟೋರಿನ ಟರ್ನ್ ಮಾಡಿದಂಥ ಒಂದು ಪ್ಲೇಸ್ ಇದು ಆ್ಯಕ್ಚುಲಿ. ಸೊ ಈ ಪ್ಲೇಸಿನ ಏನು ವಿಶೇಷತೆ ಅಂದರೆ, ಆ್ಯಕ್ಚುಲಿ ನಾವು ಈಗಿರೋ ಪ್ಲೇಸ್ ಯಾವುದು ಅಂದರೆ, ರಾಮ ಸೀತೆನ ಕಳ್ಕೊಂಡ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ದಾಗ ಈ ಹಂಪಿಗೆ ಬಂದು ವಾನರ ಸೇನೆನ ಮೀಟ್ ಮಾಡಿ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಸೀತೆನ ಹೆಂಗೆ ಕರೆಸ್ಬೇಕು ಅಂತ ಯೋಚನೆ ಮಾಡ್ದ. ವಾಪಸ್ ಹೆಂಗೆ ಹುಡುಕ್ಬೇಕು, ಹೆಂಗೆ ಕರ್ಕೊಂಬರ್ಬೇಕು. ರಾಮ ಸೀತೆನ ಕಳ್ಕೊಂಡ್ಮೇಲೆ ಸೀತೆನ ಮತ್ತೆ ಹೆಂಗೆ ಹುಡುಕ್ಬೇಕು, ಮತ್ತೆ ಹೆಂಗೆ ಕರೆತರಬೇಕು ಅಂತ ಅಂದ್ಕೊಂಡಾಗ ಇಲ್ಲಿ ಬಂದು ಹಂಪಿಗೆ ಬಂದು ಇಲ್ಲಿ ವಾನರ ಸಹಾಯ ಕೇಳಿದಾಗ ಸುಗ್ರೀವ ಮತ್ತು ವಾಲಿ ನಡುವೆ ಇದ್ದಂತಹ ಅವರಿಬ್ಬರ ಮಧ್ಯೆ ಇದ್ದಂಥ ಪ್ರಾಬ್ಲಮ್ನ ರಾಮ ಸಾಲ್ವ್ ಮಾಡಿಸಿ, ರಾಮ ಬಾಣ ಬಿಟ್ಟು ಸಾಯಿಸ್ತಾನಲ್ವಾ, ಅದಿದೇ ಸ್ಪಾಟು. ಇಲ್ಲಿಂದನೇ ರಾಮ ತನ್ನ ವಾನರ ಸೇನೆನ ಕರ್ಕೊಂಡು ಸೀತೆನ ಹುಡ್ಕೋಕೆ ಹೋಗಿದ್ದು. ರಾಮ ಮತ್ತು ಹನುಮಂತ ಒಂದಾದಂಥ ಜಾಗ ಇದು. ಇಲ್ಲಿ ರಾಮನ ಪಾದ ಇದೆ, ರಾಮನ ಪಾದ ಗುರುತು ಅಂತ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಏನೋ ಬರೆದಿದ್ದಾರೆ ಆ್ಯಕ್ಚುಲಿ ಕನ್ನಡದಲ್ಲಿ. ವನವಾಸದ ದಾರಿಯಲ್ಲಿ ಇರುವ ಅನೇಕ ತೀರ್ಥಕ್ಷೇತ್ರಗಳ ರಾಮ ಸೀತೆಗೋಸ್ಕರ ಕಾಯ್ತಿದ್ದಿದ್ದ ಜಾಗನ ನಿಮಗೆ ತೋರಿಸ್ತೀನಿ, ಬನ್ನಿ ಗುರುವೆ. ನೋಡಿ ಇದೇ ಜಾಗ, ನೀವು ನೋಡ್ಬೋದು ಗುಹೆ. ಈ ಹಂಪಿಲಿ ಸಿಕ್ಕಾಪಟ್ಟೆ ಗುಹೆಗಳಿದ್ದಾವೆ, ಅದರಲ್ಲಿ ಇದು ಒಂದು. ಇಲ್ಲಿ ರಾಮ ವನವಾಸ ಮಾಡಿದ್ದು ಸೀತೆಗೋಸ್ಕರ ಇಲ್ಲಿ ಕಾದಿದ್ದು ಅಂತ ಹೇಳ್ತಾರೆ ಜನ ಎಲ್ಲ. ನೋಡಿ ರಾಮ ಚಿತ್ರ ಎಲ್ಲ ಹಾಕಿದ್ದಾರೆ. ಈ ಗುಹೆ ಎಲ್ಲ ಸಿಕ್ಕಾಪಟ್ಟೆ ಒಂಥರ ಕೋಲ್ಡ್ ಆಗಿದೆ. ಹೊರಗಡೆ ಹೀಟ್ ಇದೆ ಸ್ವಲ್ಪ, ಇಲ್ಲ ಸ್ವಲ್ಪ ಕೋಲ್ ಅನಿಸುತ್ತೆ. ಇಲ್ಲಿ ಶ್ರೀರಾಮ ಅಂತ ಎಲ್ಲ ಇದೆ. ಈ ಗುಹೆಗಳೆಲ್ಲ ಸಿಕ್ಕಾಪಟ್ಟೆ ಸೈಕಲ್ಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮುಂದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಇನ್ನು ನೀವು ನಮ್ಮ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡ್ಕೊಂಬನ್ನಿ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.